ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ, ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಅದು ವಿಡಿಯೋ ಅಂತ ನೀವೇ ಒಂದು ಪೋಸ್ಟ್ ಹಾಕ್ತೀವಿ. ಹೌದು ಸರ್. ಅದ್ರ ಬಗ್ಗೆ ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆಯಾ ಸರ್? ಟ್ವಿಟರ್ ಇದೆಯಾ? ಅಲ್ಲಿ ಸ್ಟೇಟ್ಮೆಂಟ್ ಹಾಕಿದ್ದೀನಿ, ಸೊ ನೀವು ಅದೇ ಓದ್ಬೋದು. ನಾನು ಸ್ಟೇಟ್ಮೆಂಟಲ್ಲೆಲ್ಲ ಹಾಕಿದ್ದೀನಿ. ಇತ್ತೀಚೆಗೆ ತುಂಬ ನಟಿಯರು ಫೇಸ್ ಮಾಡ್ತಿರೋವಂಥ ಒಂದು ಅಷ್ಟು ಪ್ರಾಬ್ಲಮ್ಸ್ ಇದನ್ನು ಫೇಸ್ ಮಾಡ್ತಿದ್ದಾರೆ. ಸೊ ನೀವೀಗ ಅದ್ರ ಬಗ್ಗೆ ಧ್ವನಿ ಅಂತಿದ್ದೀರಾ, ನಿಮಗೂ ಅದೇ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಲ್ಲ. ಸೊ ಏನು ಹೇಳ್ತೀರಿ ಅಂತ ಆ ಥರ ಮಾಡೋರಿಗೆ? ಜೊತೆಗೆ ಈಗ ಸೈಬರ್ ಕ್ರೈಮ್ಗೆ ನೀವೇನಾದರೂ ದೂರು ಕೊಟ್ಟರೆ ಅವ್ರೇನಾದರೂ ಅದನ್ನು ತಗೊಂಡು ದೂರನ್ನು ಅವ್ರೇನಾದರೂ ಆಲ್ರೆಡಿ ನಿಮ್ಗೇನಾದರೂ ಸ್ಪಂದನೆ ಕೊಟ್ಟಿದ್ದಾರಾ ಪೊಲೀಸ್? ಈಗಷ್ಟೇ ಕೊಟ್ಟಿರೋದು, ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟನ್ನು ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. AI ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋದು ಹೋಗಬೇಡಿ ಅಂತ ಕೇಳ್ಬೋದು. ಯಾವ ಥರ ಕ್ರಮ ಕೈಗೊಳ್ಳಬೇಕು ಅಂತ ಅನಿಸುತ್ತೆ ನಿಮಗೆ ಆ ಥರ ಕಿಡಿಗೇಡಿಗಳಿಗೆ? ಅದು ಸೈಬರ್ ಕ್ರೈಮ್ ಅವರು ಡಿಸೈಡ್ ಮಾಡ್ತಾರೆ. ದಟ್ ಇಸ್ ರಿಯಲಿ ನಾಟ್ ಫಾರ್ ಅಸ್ ಟು ಡಿಸೈಡ್. ಇವಾಗ ಈ ಸಿಚುವೇಶನ್ ನಾನಿರೋದು, ಈ ಸಿಚುವೇಶನಲ್ಲಿ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಇವಾಗ ಸೈಬರ್ ಕ್ರೈಮ್ನವರು ಪೊಲೀಸ್ ನೋಡ್ಕೊಳ್ತಾರೆ. ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಐ ಥಿಂಕ್ ಐ ಆನ್ಸರ್ಡ್.